ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ಆತ್ಮೀಯ ವಿದ್ಯಾರ್ಥಿಗಳೇ, 2023 ಮತ್ತು 24ನೇ ಸಾಲಿನಲ್ಲಿ ನಡೆದಿರುವಂಥ ಒಂದು ಪ್ರಥಮ PUC ವಾರ್ಷಿಕ ಪರೀಕ್ಷೆ, ಅದು ಇತಿಹಾಸ ಸಬ್ಜೆಕ್ಟ್ ನಾನು ತೆಗೆದುಕೊಂಡು ಬಂದಿದ್ದೀನಿ. ಸರ್, ಈ ಪ್ರಶ್ನೆ ಪತ್ರಿಕೆಯಿಂದ ನಮಗೇನು ಲಾಭ ಅಂತ ಕೇಳುವಂಥ ವಿದ್ಯಾರ್ಥಿಗಳಿಗೆ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಪ್ರಶ್ನೆ ಪತ್ರಿಕೆಗಳು ಬ್ಲೂ ಪ್ರಿಂಟ್ ಆಧಾರವಾಗಿ ಬಂದಿದೆ. ಕೆಲವು ವಿದ್ಯಾರ್ಥಿಗಳು ಸರ್ ಬ್ಲೂ ಪ್ರಿಂಟ್ ಆಧಾರವಾಗಿ ಯಾವ ರೀತಿ ನಾವು ಓದ್ಕೋಬೇಕು ಅಂತೇಳಿ ಪ್ರಶ್ನೆ ಕೇಳಿದಾಗ ನಿಮಗೆ ಗೊತ್ತಿರಲಿ, ಫಸ್ಟು 1ರಿಂದ 10 ಅಥವಾ 1ರಿಂದ 7 ಪಾಠಗಳಿರ್ತವೆ. ಅಲ್ಲಿ 1 ಅಂಕದ ಪ್ರಶ್ನೆಗಳಲ್ಲಿ ಕೆಲವು ಪ್ರಶ್ನೆಗಳನ್ನು ಆಯ್ದುಕೊಂಡು ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿರ್ತಾರೆ. ಸೊ ನಾನಿಲ್ಲಿ ಈ ಕ್ವಶನ್ ಪೇಪರ್ ಮುಖಾಂತರ ನಿಮಗೆ 60ಕ್ಕೆ 60 ಅಂಕಗಳು ಯಾವ ರೀತಿ ಪಡ್ಕೋಬೇಕು ಎಂಬುದನ್ನು ಇಲ್ಲಿ ಮಾಹಿತಿಯನ್ನು ಕೊಡ್ಕೊತಾ ಹೋಗ್ತೀನಿ. ಸೊ ಬನ್ನಿ, ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಕೆಳಗಿನ ಯಾರು ಇತಿಹಾಸಕ್ಕೆ ಆರ್ಥಿಕ ಅರ್ಥ ವಿವರಣೆಯನ್ನು ನೀಡಿದ್ದಾರೆ? ಕಾರ್ಲ್ ಅವರು ಮಾನವನಿಂದ ಪಳಗಿಸಲ್ಪಟ್ಟ ಮೊದಲ ಪ್ರಾಣಿ ಯಾವುದಾದ್ರೂ ಇದ್ರೆ ಅದು ನಾವೆಲ್ಲ ನಾಯಿ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಮನೆಯಲ್ಲೆಲ್ಲ ನಾವು ನಾಯಿಗಳನ್ನು ಸಾಕ್ತೀವಿ. ಯಾಕಂತಂದ್ರೆ ನಾವು ಹೇಳುವಂಥ ಮಾತುಗಳು ಕೇಳ್ತದೆ ನಾಯಿ. ವಿಶ್ವದ ಪ್ರಥಮ ಸಾಮ್ರಾಜ್ಞೆ ಯಾರು? ಎಲ್ಲರೂ ಕಣ್ಣು ಕ್ಲಿಯೋಪಾತ್ರ ಮೇಲೆ ಹೋಗಿರ್ತದೆ. ಆದರೆ ಅತ್ಸೆಪುಟ್ಸ್ ಗ್ರೀಕ್ ದೊರೆ ಸೆಲಿಕಸ್ನನ್ನು ಸೋಲಿಸಿದ ಭಾರತದ ಮೊದಲ ದೊರೆ ಅನ್ಬಹುದು ನಾವು. ಅದೇ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ. ಯಾಕಂತಂದ್ರೆ ಈ ಸೆಕ್ಯುಲಸ್ ಅಲೆಕ್ಸಾಂಡರ್ನ ಸೇನಾಧಿಪತಿ ಆಗಿದ್ದ. ನ್ಯಾಚುರಲ್ ಹಿಸ್ಟ್ರಿ ಕೃತಿಯನ್ನು ರಚಿಸಿದವರು ಯಾರು? ಹೌದಾ, ಹಿರಿಯ ಪ್ಲೀನಿ ಅಂತ ಹೇಳ್ತೀವಿ. ಹೌದಾ, ಕ್ಷಮಾಪಣೆ ಪತ್ರ ಎಂದರೇನು? ನೋಡ್ರಿ, ಕ್ಷಮಾಪಣೆ ಪತ್ರ ಎಂದರೇನು? ಚರ್ಚೆಗೆ ರಹದಾರಿ ಅಂತ ಹೇಳ್ತೀನಿ. ನಾನು ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದೆ ನಿಮಗೆ, ಪ್ಲೇಲಿಸ್ಟ್ ಅಲ್ಲಿದೆ, ಆ ವಿಡಿಯೋವನ್ನು ಸಹ ನೋಡಿ. ಅಲ್ಲಿ ನಿಮಗೆ ಈ ಎಲ್ಲ ಪ್ರಶ್ನೆಗಳು ಮರುಕಳಿಸೋದು ಗೊತ್ತಾಗ್ತದೆ. ಇನ್ನು ತಿಲ್ಸಿಟ್ ಒಪ್ಪಂದ ಯಾವ 2 ದೇಶಗಳ ನಡುವೆ ಏರ್ಪಟ್ಟಿತ್ತು ಅಂತ ಕೇಳಿದರೆ, ಫ್ರಾನ್ಸ್ ಮತ್ತು ರಷ್ಯಾದ ನಡುವೆ ನಡೀತದೆ. ಈ ಪ್ರಪಂಚದ ಕ್ರಾಂತಿಗಳು ಏನು ಪಾಠಗಳು ಬರ್ತವೆ, ಅಲ್ಲಿ ಅಮೆರಿಕ ಕ್ರಾಂತಿ, ರಷ್ಯಾ ಕ್ರಾಂತಿ, ಎಲ್ಲ ಕ್ರಾಂತಿಗಳು ಬರ್ತಾವಲ್ಲ, ಅಲ್ಲಿ ಕೇಳಿರುವಂಥದ್ದು ತಿಲ್ಸಿಟ್ ಒಪ್ಪಂದ ಈ 2 ದೇಶಗಳ ನಡುವೆ ನಡೀತದೆ. ಲೇಖನಿ ಖಡ್ಗಕ್ಕಿಂತ ಹರಿತವಾದದ್ದು. ಹೌದಾ, ಯಾರು ಹೇಳಿದ್ರು? ಜೋಸೆಫ್ ಮ್ಯಾಜಿನಿ ಹೇಳ್ತಾನೆ. ಯಾಕಂತಂದ್ರೆ ಈ ಪ್ರಶ್ನೆ ಹೋದ ವಿಡಿಯೋದಲ್ಲಿನೂ ಕೇಳಿದ್ದಾರೆ, ಅಲ್ಲಿಯೂ ಇದೆ, ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದಾರೆ ನೋಡಿ. ಯಾಕಂದರೆ ನಾವು ಬಡ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಯಾರು ಕಾಲೇಜ್ಗೆ ಹೋಗ್ತಾ ಇಲ್ಲ, ಬಹಳ ಮನೆ ಪರಿಸ್ಥಿತಿ ಗಂಭೀರ ಇದೆ ಸರ್, ನಮ್ಮ ಹತ್ರ ಕೇವಲ ನಾವು ಎಕ್ಸಾಮ್ಗೆ ಕೂತ್ಕೊಂಡು ಎಕ್ಸಾಮ್ ಪಾಸನ್ನು ಮಾಡ್ತೀವಿ ಅನ್ನುವಂಥ ವಿದ್ಯಾರ್ಥಿಗಳು ನಮ್ಮ ವಿಡಿಯೋಗಳನ್ನು ನೋಡಿದ್ರೆ ಸಾಕು, ನಿಮಗೆ 60ಕ್ಕೆ 60 ಅಂಕಗಳು ಸಿಗ್ತವೆ ಎಂಬ ಭರವಸೆಯನ್ನು ನಾನು ಕೊಡ್ತೇನೆ. ಇನ್ನು ಹೇಳಿದ್ನಲ್ಲ ನಾನು, ಮ್ಯಾಜಿನಿ ಪ್ರಥಮ ಜಾಗತಿಕ ಯುದ್ಧದ ನಂತರ ಈ ಕೆಳಗಿನ ಯಾವ ಹಳೆಯ ಸಾಮ್ರಾಜ್ಯಗಳು ಅಂತ್ಯಗೊಂಡವು ಅಂತ ಹೇಳ್ತೀವಿ? ಮೇಲಿನ ಎಲ್ಲವೂ ಅಂತ ಹೇಳ್ತೀವಿ ನಾವು. ಯಾವುದ್ರಿ? ಪ್ರಥಮ ಜಾಗತಿಕದ ನಂತರ ಕೊನೆಗೊಂಡವು ಯಾವ? ಆಸ್ಟ್ರಿಯಾದ ಹಾಬ್ಸ್ಬರ್ಗ್, ರಷ್ಯಾದ ರೋಮಾನೋವಾ, ಜರ್ಮನಿಯ ಹೋಯಿನ್ಜೆಲಿರಿನ್ ಅಂತ ಹೇಳಿ. ಅವು ಯಾವ್ಯಾವ ಅಂತೇಳಿ ಕೊಟ್ಟಿದ್ದಾರೆ ಡೇಟನ್ನು 1918, 1918, 1917 ಎಲ್ಲವೂ ಏನಾಗಿದೆ? ಹತ್ಯೆಗೊಂಡು ಅಂತ ಹೇಳ್ತೀವಿ. ಇನ್ನು ಅಮೆರಿಕ ಮಾರ್ಷಲ್ ಯೋಜನೆ ಪ್ರತಿಯಾಗಿ ರಷ್ಯಾ ಪ್ರಸ್ತಾಪಿಸಿದ ಯೋಜನೆ ಅಂತ ಕೇಳಿದ್ದಾರೆ. ಈ ಮಾಲಟೋವಾ ಯೋಜನೆ ಅಂತ ಕೇಳ್ತೀವಿ. ಗುರ್ಬಚೇವ್ ಸಹ ಈ ಒಂದು ಉದಾಹರಣೆಗೆ ಮನ್ನಣೆಯನ್ನು ಕೊಟ್ಟರು. ಮೊದಲು 2023ರಲ್ಲಿ ನಿಮಗೆ 10 ಅಂಕಗಳಿಗಾಗಿ ಬಹುಆಯ್ಕೆ ಕೇಳ್ತಾ ಇದ್ರು. ಈಗ ಹಂಗಿಲ್ಲ, 5 ಅಂಕಗಳೇ ಬಹುಆಯ್ಕೆ ಕೇಳ್ತಾರೆ ಈ ವರ್ಷದಿಂದ. ಇನ್ನು ಕೊಟ್ಟರು ಉತ್ತರಗಳಿಗೆ ಸರಿಯಾದ ಆರಿಸಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಗೀಜಾ ಪಿರಮಿಡ್ 4ನೇ ಕುಫು ಸಾಮ್ರಾಟ ಗುರಿಯಾಗಿದೆ, ಅದನ್ನೇ ಇನ್ನೇ ಬಹಳ ಸಾರಿ ಕೇಳಿದ್ದಾರೆ. ಸಾಕ್ರೆಟಸ್ ಹ್ಯಾಮ್ಲಾಕ್ ವಿಷಯವನ್ನು ನೀಡಿಕೊಳ್ಳಲಾಯಿತು. ಹೌದಾ, ಈ 3 ತ್ರಿವಳಿಗಳು ಅಂತ ಕರಿತೀವಿ ನಾವು. ಇಟಲಿ ದೇಶವನ್ನು ಪುನರುಜ್ಜೀವನ ತಾಯ್ನಾಡು ಎಂದು ಕರೆಯುತ್ತೇವೆ. ಹೌದು, ಹಿಟ್ಲರ್ ಮೈ ಕ್ಯಾಂಪ್ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇದೆ, ನೋಡಿ ನೀವು, ಡಿಸ್ಕ್ರಿಪ್ಷನ್ನಲ್ಲಿ ಅಥವಾ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಕಾಮನ್ವೆಲ್ತ್ ಸ್ವತಂತ್ರ ರಾಜ್ಯ ಕೇಂದ್ರ ಕಚೇರಿ ಮಿನ್ಸ್ಕ್ ನಲ್ಲಿದೆ ಅಂತ ಹೇಳ್ತೀವಿ. ಕೆಳಗಿನ ಹೊಂದಿಸಿ ಬರೆಯೋರಿಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಚಾರ್ಲ್ಸ್ ಡಾರ್ವಿನ್ ನೆನಪಿರಲಿ ನಿಮಗೆ, ದಿ ಒರಿಜಿನಲ್ ಆಫ್ ಸ್ಪೀಸಸ್ ಎಂಬ ಕೃತಿಯನ್ನು ಬರೀತಾನೆ. ಹಮ್ಮೂರಬಿ ನಿಮಗೆಲ್ಲ ಗೊತ್ತೇ ಇದೆ. ಹೌದಾ, ಅಮೋರಿಯನ್ನರ ದೊರೆ. ಕೊಫರ್ನಿಕಸ್ ಏನು ಮಾಡ್ತಾನೆ ಅಂದರೆ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು, ಪ್ರಶ್ನೆ ಮತ್ತು ಉತ್ತರ ಯಾವಾಗ 1473ರಲ್ಲಿ. ಇನ್ನು ಲೆನಿನ್ ನಿಮಗೆಲ್ಲ ಗೊತ್ತಿದೆ, ಹೊಸ ಆರ್ಥಿಕ ನೀತಿಯನ್ನು ಜಾರಿಗೆ ತರ್ತಾನೆ. ಅಹ್ಮದ್ ಸುಕರ್ಣೋ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ ಇಂಡೋನೇಷ್ಯಾದ ಅಧ್ಯಕ್ಷನಾಗ್ತಾನೆ. ಸೊ ಇವು ನಿಮಗೆ ಬಿಟ್ಟ ಸ್ಥಳ ಬಹು ಆಯ್ಕೆ ಮತ್ತು ಹೊಂದಿಸಿ ಬರಿ. ಆದರೆ 1 ಅಂಕದ ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ. ಹಿಸ್ಟ್ರಿ ಪದದ ಅರ್ಥವೇನು ನೋಡ್ರಿ. ಯಾರು ಹೇಳ್ತಾರೆ ಅಂತಾರೆ? ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರೆ, ಗತಿಸಿದಂಥ ಕಾಲವನ್ನು ನಾವು ಹಿಂದಿನ ಪೀಳಿಗೆಯವರು ಹಿಂದೆ ಆಳಿ ಹೋದಂಥ ಪೀಳಿಗೆಯ ರಾಜಕೀಯ, ಆರ್ಥಿಕ, ಮಾನಸಿಕ, ದೈಹಿಕ ಸಾಧನೆಗಳನ್ನು ಅಳೆಯುವಂಥದ್ದು. ಹೌದಾ, ನಾಗರಿಕತೆಯಿಂದ ನಾಗರಿಕತೆಗೆ ಸಾಗುವಂಥದ್ದೇ ನಾವು ಇತಿಹಾಸ ಅಂತ ಹೇಳ್ತಾರೆ.
ಇನ್ನು ಶಿಲೆಗಳಿಂದ ಆಯುಧಗಳನ್ನು ತಯಾರಿಸಿ ಪ್ರಥಮ ಮಾನವ ಪ್ರಜಾತಿ ಯಾವುದು ಅಂತಂದರೆ ಅದು ಹೋಮೋ ಹ್ಯಾಬಿಲಿಸ್ ಅಂತ ಹೇಳ್ತೀವಿ. ಈಸ್ಟರ್ ಭಾನುವಾರ ಎಂದರೆ ಈಸ್ಟರ್ ಕ್ರೈಸ್ತ ಮತೀಯರ ಮುಖ್ಯ ಹಬ್ಬ ಅಂತ ನಾವು ಹೇಳ್ತೀವಿ. ಬಿಸ್ಮಾರ್ಕನ ಪ್ರಸಿದ್ಧ ನೀತಿ ಯಾವುದು ಅಂತಂದರೆ ಅದು ಉಕ್ಕಿನ ನೀತಿ. ನ್ಯಾಟೋ ವಿಸ್ತರಿಸಿ ನಾರ್ತ್ ಅಟ್ಲಾಂಟಿಕ್ ಟ್ರೆಟಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಅಂತ ಹೇಳ್ತೀವಿ. ಇನ್ನು ಇಲ್ಲಿ 2 ಅಂಕದ ಪದಗಳನ್ನು ಅಥವಾ 2 ವಾಕ್ಯದಲ್ಲಿ ಅಥವಾ 2 ಪದಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಪ್ರಶ್ನೆಗಳನ್ನು ಗಮನಿಸಿ. ಸೊ ನಿಮಗೆ ಈ ವಿಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಪ್ರಶ್ನೆ ಪತ್ರಿಕೆ 2 ಅಂಕದ್ದು ಮತ್ತು 5 ಅಂಕದ್ದು 10 ಅಂಕದ್ದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು ದಯವಿಟ್ಟು ಮುಖ್ಯವಾಗಿ ನಾನು ಏನು ಹೇಳ್ತೀನಿ ಅಂತಂದರೆ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಆ ಗ್ರೂಪಿನ ಲಿಂಕನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನು ಬಳಸಿಕೊಂಡು ನಿಮಗೆ ಈ PDF ಈ ವಿಡಿಯೋಗಳನ್ನಾಗಲಿ ಅಥವಾ PDF ನೋಟ್ಸ್ಗಳಲ್ಲಿ ಸಿಗ್ತವೆ. ದಯವಿಟ್ಟು ಅಲ್ಲಿ ತಗೊಳ್ಳಿ, ಪಡೀರಿ ಅಂತ ಹೇಳ್ತೀನಿ. ಇನ್ನು ಭಾಗ ಹೀಗೆ ಬಂದಾಗ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಮೊದಲನೇದು ಯಾವುದು ಬರ್ತದೆ ಅಂತಾರೆ, ಭೂಮಿಯ ಉಗಮ 4.54 ಬಿಲಿಯನ್ ವರ್ಷಗಳ ಹಿಂದೆ ಬಂತು ಭೂಮಿ ಉಗಮ. ತದನಂತರ ಹಿಜರಿ ಸೆಕೆ ಆಗ್ತದೆ 16 ಜುಲೈ 622ರಲ್ಲಿ. ಇನ್ನು ಆಕ್ಸ್ಫರ್ಡ್ ಶಾಂತಿ ಒಪ್ಪಂದ ಆಗ್ತದೆ 25 ಸೆಪ್ಟೆಂಬರ್ 1555ರಲ್ಲಿ. ಇನ್ನು ಬೋಸ್ಟನ್ ಟೀ ಪಾರ್ಟಿ ಆಗ್ತದೆ 16 ಡಿಸೆಂಬರ್ 1773ರಲ್ಲಿ. ಇನ್ನು ಕೊನೆಯದು ಬರದೆ ಬೆಲ್ಗ್ರೇಡ್ ಸಮ್ಮೇಳನ 1 ರಿಂದ 6 ಸೆಪ್ಟೆಂಬರ್ 1916ರಲ್ಲಿ. ಇವು ಕಾಲಾನುಕ್ರಮವಾದರೆ ನಿಮಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ನಾನು ಪ್ರಥಮವಾಗಿ ಕಾಲಾನುಕ್ರಮ ವಿಡಿಯೋವನ್ನು ಮಾಡಿದ್ದೀನಿ. ಸೀಮಿತವಾಗಿ ನಿಮಗೆ 99% ಬರುವಂತಹ ಕೆಲವು ಪ್ರಶ್ನೆಗಳನ್ನು ಅದೇ ಸಪ್ರೇಟಾಗಿ ವಿಡಿಯೋ ಮಾಡೀನಿ. ಆ ವಿಡಿಯೋ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡ್ಕೊಳ್ಳಿ. ಇನ್ನು ಸೂಚನೆಗೆ ಅನ್ವಯ ಕೆಳಗಿನ ಪ್ರಶ್ನೆಗೆ ಉತ್ತರ ನೀಡಿ. ಈ ಪ್ರಪಂಚದಲ್ಲಿ ಭೂಪಟದ ಯಾವುದಾದ್ರೂ 5 ಐತಿಹಾಸಿಕ ಸ್ಥಳವನ್ನು ಗುರುತಿಸಿ ಮತ್ತು ಒಂದಕ್ಕೊಂದು 2 ವಾಕ್ಯದಲ್ಲಿ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಇದರೂ ಸಹ ಏನು ಮಾಡಿದ್ದೀನಿ ಅಂತಂದರೆ ನಾನು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲವೂ ಬಂದಿದೆ. ಬ್ಯಾಬಿಲೋನಿ ಇದೆ, ರೋಮ್ ಇದೆ, ಅಲೆಕ್ಸಾಂಡ್ರಿಯಾ ಇದೆ, ಮೆಕ್ಕಾ ಇದೆ, ವೆನಿಸ್ ಇದೆ, ಕೇಪ್ ಆಫ್ ಗುಡ್ ಹೋಪ್ ಇದೆ, ನಾಗಾಸಾಕಿ, ನ್ಯೂಯಾರ್ಕ್, ಇವೆಲ್ಲವೂ ಸಹ ಅಲ್ಲಿ ಕೊಟ್ಟಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲ್ನ ವಿಡಿಯೋ ನಿಮಗೆ ವ್ಯರ್ಥ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಬಾಂಧವರೇ, ಸೊ ವಿಡಿಯೋ ಹೇಗೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.